ಭಾರತದ ಪಾಲಿಗೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಎರಡು ಒಂಥರ ಸೇಮ್ ಅಂತಲೇ ಹೇಳ್ಬೋದು. ಪಾಕಿಸ್ತಾನದ ವಿಚಾರ ಗೊತ್ತುಂಟು. ಆದರೆ ಬಾಂಗ್ಲಾದೇಶ ಈಗ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಭಾರತ ಬಾಂಗ್ಲಾದೇಶದ ಎಲ್ಲ ವಿಚಾರದಲ್ಲೂ ಸಹಾಯ ಮಾಡಿತ್ತು. ಮುಖ್ಯವಾಗಿ ಹೇಳಬೇಕಾದರೆ ಈ ಕ್ರಿಕೆಟ್ ವಿಚಾರದಲ್ಲೂ ಕೂಡ BCCI ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಿದೆ. ಆಗಿನ ಪ್ರಧಾನಿ ಶೇಖ್ ಹಸೀನಾ ಭಾರತ ಪರ ಒಲವು ತೋರುತ್ತಿದ್ದರು. ಆದರೆ ಈಗಿನ ಪ್ರಧಾನಿ ಮೊಹಮ್ಮದ್ ಯೂನುಸ್ ಭಾರತ ಎಷ್ಟೇ ಸಹಾಯ ಮಾಡಿದರೂ ಕೂಡ ತಮ್ಮ ವಿರೋಧಿ ರಾಷ್ಟ್ರ ಅಂತ ಭಾವಿಸುತ್ತಿದ್ದಾರೆ. ಅದರ ಎಫೆಕ್ಟ್ ಈಗ ಕ್ರಿಕೆಟಿಗೂ ತಟ್ಟಿದೆ. ಇದೇ ಆಗಸ್ಟ್ನಲ್ಲಿ ಭಾರತ ಬಾಂಗ್ಲಾದೇಶ ಪ್ರವಾಸ ಮಾಡುವುದರಲ್ಲಿತ್ತು. 3 ಏಕದಿನ ಸರಣಿ ಹಾಗೆ 3 T20 ಪಂದ್ಯಗಳು ಈ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ಸರಣಿ ಏನಿದೆ ನಿಗದಿಪಡಿಸಲಾಗಿತ್ತು. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಭಾರತ ತಂಡವನ್ನು ಅಲ್ಲಿಗೆ ಕಳುಹಿಸುವುದು ಸರಿಯಲ್ಲ ಅಂತ BCCI ಭಾವಿಸುತ್ತಿದೆ. ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದರು. ಮತ್ತೊಂದು ಕಡೆ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇದರ ಜೊತೆಗೆ ಭಾರತದ ಆಟಗಾರರಿಗೆ ಭದ್ರತೆಯ ಒಂದು ಸಮಸ್ಯೆ ಉಂಟಾಗಬಹುದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು BCCI ಹಿಂದೆ ಸರಿಯುವ ಹಂತಕ್ಕೆ ಬಂದಿದೆ. ನಮಗೆ ಕ್ರಿಕೆಟ್ಗಿಂತ ಆಟಗಾರರ ಭದ್ರತೆಯು ಕೂಡ ಮುಖ್ಯವಾಗಿ ಬೇಕು. ಹಿಂದೆ ಶೇಖ್ ಹಸೀನಾ ಪ್ರಧಾನಿಯಾದಾಗ ಈ ಕ್ರಿಕೆಟ್ ವಿಚಾರದಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ಕಂಟಕ ಎದುರಾಗಿಲ್ಲ. ಈಗಿನ ಪ್ರಧಾನಿ ಮೊಹಮ್ಮದ್ ಯೂನುಸ್ನನ್ನು ನಂಬುವುದು ಸರಿಯಲ್ಲ. ಬಾಂಗ್ಲಾದೇಶದಲ್ಲಿರುವ ಕೆಲವು ಭಯೋತ್ಪಾದಕರನ್ನು ಕೂಡ ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಭಾರತ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ತಯಾರಿಲ್ಲ. ಬಾಂಗ್ಲಾದೇಶದ ಮೇಲೆ ಭಾರತೀಯ ಜನರಿಗೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಇತ್ತೀಚೆಗೆ ನೀವು ನೋಡಿರಬಹುದು, ಈ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನು ಯಾರು ಕೂಡ ಖರೀದಿಸಿಲ್ಲ. ಹಾಗಂತ ಅವರನ್ನು ಬ್ಯಾನ್ ಕೂಡ ಮಾಡಲಿಲ್ಲ. ಯಾಕೆಂದರೆ ಬಾಂಗ್ಲಾದೇಶವು ಕೂಡ ಭಾರತದ ಜೊತೆ ಆ ರೀತಿಯ ನಡವಳಿಕೆ ತೋರಿಸಿಕೊಟ್ಟಿದೆ. ಪ್ರತಿಯೊಂದು ರಾಷ್ಟ್ರದ ಕ್ರಿಕೆಟ್ ಮಂಡಳಿಗಳು ಭಾರತದ ಜೊತೆ ಸರಣಿ ಆಡಲು ಉತ್ಸುಕರಾಗಿರುತ್ತಾರೆ. ಯಾಕೆಂದರೆ ಅವರ ಜೊತೆ ಸರಣಿಗಳಲ್ಲಿ ನಷ್ಟಗಳೇ ಇರುವುದಿಲ್ಲ, ತುಂಬ ಲಾಭ ಗಳಿಸುತ್ತಾರೆ. ಒಂದು ವೇಳೆ ಬಾಂಗ್ಲಾದೇಶದ ಜೊತೆ ಪ್ರವಾಸ ರದ್ದಾದರೆ ಅವರಿಗೆ ತುಂಬ ಪ್ರಮಾಣದ ನಷ್ಟವಾಗಲಿದೆ. ಇಲ್ಲಿ ಭಾರತ ಸರಿಯಾಗಿ ಉತ್ತರ ಕೊಟ್ಟಿದೆ.